ಇವತ್ತು ನಾವು ಸಾತ್ನೂರು ಗ್ರಾಮ ಪಂಚಾಯಿತಿ PDOಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಇವತ್ತು ನಮ್ಮ ಏನು ಕೇಂದ್ರ ಸರ್ಕಾರ ಇವತ್ತು ರೂಪಿಸಿರುವಂಥ ಒಂದು ಯೋಜನೆ, ಆ ಯೋಜನೆ ಇವತ್ತು ಮಾರಕವಾಗಿದೆ. ನಮ್ಮ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾಗ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿದ್ದಾಗ ನಮಗೊಂದು ಯೋಜನೆ ಅಂತ ಒಂದು ರೂಪಿಸಿದರು. ಏನು ದೀನ ದಲಿತರಿಗೆ, ಬುಡಕಟ್ಟು ಜನಾಂಗದವರಿಗೆ, ಈ ಆದಿವಾಸಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ಅದೇ ರೀತಿ ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮನ್ರೇಗಾ ಅನ್ನೋ ಒಂದು ಯೋಜನೆಯನ್ನು, ಒಂದು ಬೃಹದಾಕಾರವಾದಂಥ ಒಂದು ಯೋಜನೆಯನ್ನು ಇಡೀ ನಮ್ಮ ಕರ್ನಾಟಕಕ್ಕೆ ಪ್ರತಿ ಒಂದು ಗ್ರಾಮ ಪಂಚಾಯಿತಿಗೆ 1-1.5 ಕೋಟಿ ಅನುದಾನವನ್ನು ಬರ್ತಿತ್ತು. ಇವತ್ತೇನಾಗ್ತಾ ಇದೆ, ಅದು ಅವೆಲ್ಲವನ್ನು ಕೂಡ ಕಿತ್ತುಕೊಂಡು ಇವತ್ತು ಹೆಸರು ಕೂಡ ಬದಲಾವಣೆ, ಮಹಾತ್ಮ ಗಾಂಧಿಯವರ ಹೆಸರು ಕೂಡ ಇವತ್ತು ಯಾವುದೋ VG ರಾಮ್ಜಿ ಅಂತ ಒಂದು ಹೆಸರನ್ನ ಇವತ್ತು ಇಡಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಏನು ಜನಕ್ಕೆ ಇವತ್ತು ಬರ್ತಾ ಇರ್ತಕ್ಕಂಥ ಅನುದಾನ ಏನಿತ್ತು, 100 ರೂಪಾಯಿ ಬರ್ತಾ ಇದ್ದದ್ದು ಕೇಂದ್ರದಿಂದ ಮನ್ರೇಗಾದಲ್ಲಿ ಏನು ಕಾನೂನು ಇತ್ತು, ತಿದ್ದುಪಡಿಯನ್ನು ಇವತ್ತು ಮಾಡಿ ಅವ್ರೇನು ಮಾಡಿದ್ದಾರೆ, 60-40 ಮಾಡಬೇಕು. ಆ 40% ಕೇಂದ್ರ ಕೊಡ್ತದೆ, 40% ರಾಜ್ಯ ಸರ್ಕಾರಗಳು ಅನುದಾನ ಮಾಡಬೇಕು ಈ ದೇಶದಲ್ಲಿ ಅಂತೇಳಿ ಹೊರಟಿದ್ದಾರೆ. ಇದಕ್ಕೋಸ್ಕರ ನಮ್ಮ ಮನ್ರೇಗಾ ಇದ್ದಾಗ ನಾವು 12,000 ಕೋಟಿ ಅನುದಾನವನ್ನು ಇದಕ್ಕೋಸ್ಕರ ಕೊಡ್ತಾ ಇದ್ರು. 12 ಕೋಟಿ ಜನ ಇದನ್ನ ಉಪಯೋಗ ಪಡ್ಕೊತಿದ್ರು. ಇದರಿಂದ ಇವತ್ತು ಏನಾಗ್ತಿದೆ, ಮಾರಕವಾಗ್ತಾ ಇದೆ. ಆಮೇಲೆ ಇದನ್ನ ಏನು ಮಾಡ್ತಾ ಇದ್ದಾರೆ, ಗುತ್ತಿಗೆದಾರರ ಮುಖೇನ ಕೊಡಲಿಕ್ಕೆ ಹೊರಟಿದ್ದಾರೆ. ಅವತ್ತು ದಿನ ಏನಾಗ್ತಿತ್ತು, ಯಾವುದೇ ಥರವಾದಂಥ ಮಧ್ಯವಸ್ಥಿಗಳು ಇರಲಿಲ್ಲ, ನೇರವಾಗಿ ಗ್ರಾಮ ಪಂಚಾಯತಿಗೆ ಬರ್ತಿತ್ತು. ಗ್ರಾಮ ಪಂಚಾಯತಿಯಿಂದ ನೇರವಾಗಿ ನಮ್ಮ ಏನು ಕೂಲಿ ಕಾರ್ಮಿಕರುಗಳಿದ್ರು, ನಮ್ಮ ಏನು ಇವರೆಲ್ಲ ದೀನ ದಲಿತರುಗಳಿದ್ರು, ಆ ಕೆಲಸನ ಹೊಂಡಗಳ ಕೆಲಸಗಳಾಗಿರ್ಬೋದು ಇವೆಲ್ಲನೂ ಮಾಡ್ಬೋದಿತ್ತು. ಇವತ್ತೇನು ಮಾಡಿದ್ದಾರೆ, ಅವೆಲ್ಲವನ್ನೂ ಕೂಡ ತೆಗಿತಾ ಇದ್ದಾರೆ. ಜೊತೆಗೆ ಇವತ್ತು ಗುತ್ತಿಗೆದಾರ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅವ್ನಿಗೆ ಇಷ್ಟ ಬಂದವ್ರಿಗೆ ಕೊಡುವಂಥ ಯೋಜನೆಯನ್ನು ಸೇರಿಸ್ಕೊಂಡಿದ್ದಾರೆ. ಈ ಎಲ್ಲವನ್ನು ಕಾನೂನು ಹಕ್ಕುಗಳನ್ನ, ನಮ್ದು ಏನು ಸಂವಿಧಾನ ಹಕ್ಕುಗಳನ್ನ ನಾವು ರೂಪಿಸಿದ್ವಿ, ಆ ಹಕ್ಕುಗಳನ್ನ ಇವತ್ತು ಕಿತ್ಕೊಂಡಿದ್ದಾರೆ ನಮ್ಮ ಈ BJP ಸರ್ಕಾರ. ಆ ಒಂದು ದೃಷ್ಟಿಯಿಂದ ನಾವು ಇವತ್ತೇನು ಮಾಡಿದ್ದೀವಿ, ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ಇದೇ ಗ್ರಾಮ ಪಂಚಾಯಿತಿ ನಾವು ಇವತ್ತು ಒಬ್ಬ ಅಭಿವೃದ್ಧಿ ಅಧಿಕಾರಿ ಮುಖೇನ ಕೊಡ್ತಾ ನಾವು ಇದೇ ರೀತಿ ಹೋರಾಟವನ್ನು ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು, ಹಾಗೆ ನಮ್ಮ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ರೀತಿ ಎಲ್ಲ ರೀತಿಯಲ್ಲೂ ವಿವಿಧ ರೀತಿಯಲ್ಲಿ ಹೋರಾಟ ಮಾಡ್ಕೋಬೇಕು ಅಂತೇಳಿ ನಾವು ಇವತ್ತು ರೂಪಿಸಿದ್ದೇವೆ. ಈ ಇಡೀ ದೇಶಾದ್ಯಂತ ಈಗ ಆಲ್ರೆಡಿ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಾವು ಇದನ್ನು ಗ್ರಾಮ ಪಂಚಾಯಿತಿ ಮುಖೇನ PDOಗೆ ಇವತ್ತು ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಇವತ್ತು ಎಲ್ಲ ನಮ್ಮ ಕಾರ್ಮಿಕ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣನವರು ಸಮ್ಮುಖದಲ್ಲಿ ಇವತ್ತೇನು ಮಾಡಿದ್ದೀವಿ, ಇವತ್ತೆಲ್ಲನೂ ಇದನ್ನು ರೂಪಿಸಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಾಗ್ಬೋದು ವಿವಿಧ ರೀತಿಯ ಹೋರಾಟ. ಇನ್ನೊಂದು ದಿನ ನಾವು ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂದೆ ಒಂದು ದಿನ ಧರಣಿ ಕೊಡುವಂಥದ್ದು, ಒಂದು ದಿನ ಅಂಬೇಡ್ಕರ್ ಪ್ರತಿಮೆ ಬಳಿ ಕೂತ್ಕೊಳ್ಳುವಂಥದ್ದು, ಇನ್ನೊಂದು ದಿನ ಇದು ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು, ಈ ರೀತಿ ಎಲ್ಲ ವಿವಿಧ ರೀತಿಯ ಚಳವಳಿಯನ್ನು ನಾವು ಪ್ರಾರಂಭಿಸಿದ್ದೇವೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಸೊ ಅದನ್ನು ನಾವು ಕಾರ್ಮಿಕ ವಿಭಾಗದಿಂದ ನಾವು ಇವತ್ತು ಈ ಚಳವಳಿಯನ್ನು ಪ್ರಾರಂಭ